ಆಯ್ತು, ಈಗ ನೀವು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ ಆವತ್ತೇ ಅನ್ನೋದಾದರೆ ಸಿದ್ದರಾಮಯ್ಯನವರು ಒಪ್ಪಂದದ ಪ್ರಕಾರ ಬಿಟ್ಕೊಡ್ತಾರೆ, ಗಲಾಟೆ ಏನಾಗೋದಿಲ್ಲ. ಈಗ ಮಹಾರಾಷ್ಟ್ರದ ಮಧ್ಯಪ್ರದೇಶದಲ್ಲಿ ಒಪ್ಪಂದ ಆಯಿತು ಹಿಂದೆ ಕಾಂಗ್ರೆಸ್ಸಲ್ಲಿ, ಬಿಟ್ಕೊಟ್ರ? ಅಲ್ಲಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಬಿಟ್ಕೊಟ್ಟಿಲ್ಲ. ರಾಜಸ್ಥಾನದಲ್ಲಿ ಒಪ್ಪಂದ ಆಗಿತ್ತು, ಅಶೋಕ್ ಗೆಹ್ಲೋಟ್, ಬಿಟ್ಕೊಟ್ರ? ಬಿಟ್ಕೊಟ್ಟಿಲ್ಲ. ಸೀಟ್ ಕೂತ್ಕೊಳ್ಳೋವರೆಗೂ ಯಾರೆಲ್ಲರೂ ಎಸ್ ಸೀಟ್ ಕೂತ್ಕೊಂಡ್ಮೇಲೆ ಸೀಟಿನ ಪ್ರಭಾವ ಇರ್ತದೆ, ಮಹಿಮೆ ಅಂತ ಹೇಳ್ತಾರಲ್ಲ. ಈಗ ನಾನು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಕೂತಿದ್ದೀನಿ, ಮಹಿಮೆ ಅದು ಒಂದು. ಅಲ್ಲಿ ಕೂತ್ಕೊಂಡಾಗ ಇದು ಇರ್ತದೆ, ಜೋಶ್ ಇರ್ತದೆ. ಮುಖ್ಯಮಂತ್ರಿ ಸ್ಥಾನದಾಗ ಕೂತ್ಕೊಂಡಾಗ ಅದರದ್ದೇ ಬೇರೆ ಇದಿರ್ತತೆ, ಹೋಮ್ ಮಿನಿಸ್ಟ್ರ್ ಕೂತ್ಕೊಂಡಾಗ ಅದರದ್ದೇ ಬೇರೆ ಇರ್ತತೆ. ಅದು ಸ್ಥಳ ಮಹಿಮೆ. ಈ ರಾಮ ಲಕ್ಷ್ಮಣ ಬರ್ತಾ ಇರಬೇಕಾದ್ರೆ ಈ ಚಿಕ್ಕಬಳ್ಳಾಪುರ ಅಂತ ಎಲ್ಲ ಬಣವಾರದ ಹತ್ರ ಅಂತೆ, ಆ ನೆಲಕ್ಕೆ ಬಂತ ಅಲ್ಲಿ ನಿಂತ್ಕೊಂಡ ತಕ್ಷಣ ಆ ಲಕ್ಷ್ಮಣ ಅಲ್ಲಿವರೆಗೂ ಕರೆಕ್ಟಾಗಿ ರಾಮಂದು ಬಿಲ್ಲೆಲ್ಲ ಹಿಡ್ಕೊಂಬರ್ತಾ ಇದ್ದಂತೆ. ಅಲ್ಲಿ ಬಂದ ತಕ್ಷಣ ಕೇಳೋದಂತೆ, ಏನು ನಿನ್ನ ಬಿಲ್ ನಾನು ಯಾಕೆ ಹಿಡ್ಕೊಂಬರ್ಬೇಕು, ತಗೋ ಅಂತ ಹೇಳೋದಂತೆ. ಅದಕ್ಕೆ ರಾಮ ಏನು ಮಾತಾಡಿಲ್ಲ, ಆಯ್ತಪ್ಪ ಕೊಡು ಅಂತ ಎತ್ಕೊಂಬಂದಂತೆ. ಆ ಜಾಗ ಬಿಟ್ಟು ಮುಂದಕ್ಕೆ ಹೋದಂತೆ, ಇನ್ನೊಂದು 2 ಕಿಲೋಮೀಟ್ರ್ ಹೋದ ತಕ್ಷಣ ಲಕ್ಷ್ಮಣ ಕೇಳಿದಂತೆ, ಬಿಲ್ ನೀನು ಯಾಕೆ ಹಿಡ್ಕೊಂಡಿದ್ಯಾ, ಕೊಡು ಅಂದಂತೆ. ರಾಮನ್ ಗೊತ್ತಿತ್ತು ಈ ಸ್ಥಳದ ಮಹಿಮೆ ಅಂತ. ಹಂಗೆ ಡಿ ಕೆ ಮಹಿಮೆ ಈಗ ಕರ್ನಾಟಕದಲ್ಲಿ ನಡೀತಾ ಇರೋದು, ಡಿ ಕೆ ಮಹಿಮೆ ಈಗ.